ಒಂದು ಕಡೆ ಸ್ಟಾರ್ ವಾರು, ಒಂದು ಕಡೆ ಫ್ಯಾನ್ ವಾರು, ಒಂದು ಕಡೆ ಯುದ್ಧಕ್ಕೆ ರೆಡಿ ಅನ್ನೋ ಒಂದಷ್ಟು ಟ್ರಾಲ್ಸ್ಗಳು. ನಮ್ಮ ಬಾಸ್ ನೋಡಿ ಬೇಲ್ ತಗೊಂಡು ಬಂದಿದ್ದಾರೆ, ನೀನೇನು ಮಾಡ್ಕೊಳಕ್ಕಾಗಲ್ಲ, ಹೋಗ್ಲಿ ಬಿಡು, ಫ್ರೀಡಮ್ ಇದೆ, ಏನಾದ್ರೂ ಮಾತಾಡ್ಬೋದು ಅಂತ ಎಷ್ಟು ದಿನ ಅಂತ ಬಿಡೋಕಾಗುತ್ತೆ ಅನ್ನೋ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ. ಹೆಣ್ಮಕ್ಳಿಗೆ ಕೆಟ್ಟಪದವನ್ನ ಬಳಸುವಂತದ್ದು ಸದ್ಯಕ್ಕೆ ನಡೀತಾ ಇದೆ. ವಿಜಯಲಕ್ಷ್ಮಿ ಅವರಿಗೂ ಕೂಡ ಫೋಟೋ ಬಳಸಿದ ಮಾತ್ರಕ್ಕೆ ಅವರು ಸುದೀಪ್ ಅವರ ಫ್ಯಾನ್ ಅಂತ ಹೇಳಕ್ಕಾಗಲ್ಲ. ಅವಾಗ ನಿಮಗೆ ಇವರು ಬೇಕಿತ್ತಾ, ಇವಾಗ ಬೇಡವಾ, ಇವರು ಕಮೆಂಟ್ ಮಾಡಿದವರಿಗೆ ಬಹುಶಃ ಅವರು ತಾಯಿ ಹೊಟ್ಟೆಲ್ ಹುಟ್ಟಿದಾರ ಅನ್ನೋದೇ ಒಂದು ಪ್ರಶ್ನೆ ಆಗುತ್ತೆ. ರಮ್ಯಾ ಅವ್ರ ವಿಚಾರ ಅಂತ ಬಂದಾಗ ಇಮಿಡಿಯೇಟ್ಲಿ ಆಕ್ಷನ್ ಎಲ್ಲ ತಗೊಂಡಿದ್ರು. ಬಟ್ ಈ ವಿಚಾರ ಅಂತ ಬಂದಾಗ ಕಾದ್ ನೋಡೋಣ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಹಿಂಡರಾಜ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಒಂದು ವಾರದಿಂದ ಏನೆಲ್ಲ ನಡೀತಾ ಇದೆ ಅಂತ. ಒಂದು ಕಡೆ ಸ್ಟಾರ್ ವಾರು, ಒಂದು ಕಡೆ ಫ್ಯಾನ್ ವಾರು, ಒಂದು ಕಡೆ ಯುದ್ಧಕ್ಕೆ ರೆಡಿ ಅನ್ನೋ ಒಂದಷ್ಟು ಟ್ರಾಲ್ಸ್ಗಳು. ಸುದೀಪ್ ಅವರು ಕೊಟ್ಟಂತಹ ಹೇಳಿಕೆಯ ಬೆನ್ನಲ್ಲೇ ಈ ರೀತಿ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ ಅಂತ ಒಂದಷ್ಟು ಟಾಕ್ಸ್ ಕೂಡ ಇದೆ. ಆದರೆ ನಿಜವಾಗ್ಲೂ ಕೂಡ ಸುದೀಪ್ ಅವರು ಕೊಟ್ಟಂತಹ ಹೇಳಿಕೆಯಿಂದಲೇ ಇದೆಲ್ಲ ಸೃಷ್ಟಿ ಆಯ್ತಾ? ಸಾಧ್ಯನೇ ಇಲ್ಲ. ಬಿಕಾಸ್ ಈ ಒಂದು ಟ್ರಾಲ್ಸ್ ಎಲ್ಲ ಆಗ್ತಾ ಇರೋದು ಇದೇ ಮೊದಲು ಅಲ್ವೇ ಅಲ್ಲ. ಬಿಕಾಸ್ ಈ ಹಿಂದೆ ಅಂತಂದರೆ ದರ್ಶನ್ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಅವರ ಮೇಲೆ ಬಂದಂತಹ ಕೊಲೆ ಆರೋಪದ ವಿಷಯವನ್ನು ಒಂದಷ್ಟು ಸೆಲೆಬ್ರಿಟೀಸ್ಗಳು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನ್ಯಾಯ ಸಿಗಬೇಕು, ತೀರ್ ಹೋದಂತಹ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ, ಹಾಗೆಯೇ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತೇಳಿ ರಮ್ಯಾ ಅವರು ಒಂದು ಪೋಸ್ಟನ್ನು ಹಾಕ್ತಾರೆ. ಆ ಪೋಸ್ಟ್ಗೆ ಒಂದಷ್ಟು ಕಮೆಂಟ್ ಬಂದಿರುತ್ತೆ, ಅಶ್ಲೀಲ ಕಮೆಂಟ್ ಬಂದಿರುತ್ತೆ, ಅವಾಚ್ಯ ಶಬ್ದಗಳನ್ನು ಬಳಸಿರ್ತಾರೆ. ಇದನ್ನು ರಮ್ಯಾ ಅವರು ಸಹಿಸೋದಿಲ್ಲ. ಅವರು ಅದನ್ನು ಕಂಪ್ಲೇಂಟ್ ಕೊಡ್ತಾರೆ. ಅನಂತರದಲ್ಲಿ ಇಮಿಡಿಯೇಟ್ ಆಗಿ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅವರ ವಿರುದ್ಧ ಆ್ಯಕ್ಷನ್ ತಗೊಳ್ತಾರೆ. ಅವ್ರನ್ನ ಒಂದಷ್ಟು ಆ ಸಮಯದಲ್ಲಿ ಒಂದಷ್ಟು ನಡೆಯುತ್ತೆ. ಸೊ ಅದಾದ ನಂತರದಲ್ಲಿ ಅವ್ರಿಗೇನು ಶಿಕ್ಷೆ ಆಗಬೇಕು ಅಥವಾ ಆ ಒಂದು ಸಂದರ್ಭದಲ್ಲಿ ಅವ್ರು ಏನು ಕಮೆಂಟ್ ಮಾಡಿದ್ರು, ಫೇಕ್ ಐ ಡಿ ಇಟ್ಕೊಂಡು ಮಾಡಿದ್ರು ಅಥವಾ ಅವರ ಒರಿಜಿನಲ್ ಐ ಡಿನ, ಅದರಲ್ಲೂ ನೀವು ಗಮನಿಸಬಹುದು ಗಂಡು ಮಕ್ಕಳು ಕಮೆಂಟ್ ಮಾಡ್ತಾರೆ ಅಂತ ನಾವು ಕೇಳಿದ್ವಿ, ನೋಡಿದ್ವಿ. ಬಟ್ ರಮ್ಯಾ ಅವರ ವಿಚಾರದಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳೇ ಇದ್ರು. ಸೊ ಇದು ಒಂದು ರೀತಿಯಲ್ಲಿ ಹೆಣ್ಮಕ್ಳು ಇಷ್ಟು ತುಚ್ಛ ಪದಗಳನ್ನು ಬಳಸ್ತಾರಾ ಅನ್ನೋದು ನಮಗೆ ಆ ಟೈಮಲ್ಲೇ ಗೊತ್ತಾಯಿತು. ಸೊ ಅದು ಫೇಕ್ ಐ ಡಿ ಇರಬಹುದೇನೋ, ಅಥವಾ ರಮ್ಯಾ ಅವರೇ ಹೇಳಿರೋ ರೀತಿ ಅವ್ರ ಅಕ್ಕನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಅಥವಾ ಅವರ ಮನೇಲಿರುವಂತಹ ಅವ್ರು ಯಾರೋ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಬಳಸಿ ಆ ರೀತಿ ಒಂದು ಪದಗಳನ್ನು ಬಳಸಿದ್ರು ಅಂತ. ಇದಾದ ನಂತರದಲ್ಲಿ ಈ ಒಂದು ವಿಚಾರ ಆ ಟೈಮ್ನಲ್ಲಿ ಬಹಳ ಸದ್ದು ಮಾಡಿತ್ತು. ಬಟ್ ರಮ್ಯಾ ಅವರಿಗೆ ಬಹಳ ಕೆಟ್ಟ ಪದಗಳನ್ನು ಬಳಸಿದ್ರು ಅಂತ. ನಾಟ್ ಓನ್ಲಿ ರಮ್ಯಾ ಅವರು, ಬಟ್ ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಹೆಣ್ಮಕ್ಳಿಗೆ ಕೆಟ್ಟ ಪದವನ್ನು ಬಳಸುವಂಥದ್ದು, ಕಮೆಂಟ್ ಮಾಡೋದು, ಅವ್ರು ಏನೋ ಒಂದು ಪೋಸ್ಟ್ ಮಾಡಿರ್ತಾರೆ, ಆ ಪೋಸ್ಟ್ಗೆ ಕೆಟ್ಟದಾಗ ಕಮೆಂಟ್ ಮಾಡೋದು, ಈ ರೀತಿ ಹೆಚ್ಚಾಗಿ ನಡೀತಾ ಇರೋದು, ಸದ್ಯಕ್ಕೆ ನಡೀತಾ ಇದೆ. ಅದೇ ರೀತಿ ವಿಜಯಲಕ್ಷ್ಮಿ ಅವರಿಗೂ ಕೂಡ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ರಿಲೀಸ್ ಆಗಿ ಇಂದಿಗೆ 13 ದಿನ ಉತ್ತಮವಾದಂತಹ ಭರ್ಜರಿಯಾದಂತಹ ಪ್ರದರ್ಶನ ಕಾಣ್ತಾ ಇದೆ ಚಿತ್ರಮಂದಿರದಲ್ಲಿ. ಈಗಲೂ ಕೂಡ ಅವರ ಫ್ಯಾನ್ಸ್ ಆಗಿರ್ಬೋದು, ಸಿನಿಮಾ ಪ್ರೇಮಿಗಳಾಗಿರ್ಬೋದು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಒಂದು ಡೆವಿಲ್ ಸಿನಿಮಾದ ಯಶಸ್ವಿ ಪ್ರದರ್ಶನದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಂಡ್ಯಗೆ ಹಾಗೆ ದಾವಣಗೆರೆಗೆ ಲಾಸ್ಟ್ ವೀಕ್ ಭೇಟಿ ಕೊಡ್ತಾರೆ. ಆ ನಂತರದಲ್ಲಿ ಅಲ್ಲಿ ಮಾತಾಡಿರುವುದಕ್ಕೆ ಅವರು ಏನು ಮಾತಾಡಿದ್ದಾರೆ, ದರ್ಶನ್ ಅವರ ಬಗ್ಗೆ ಆಗಿರಬಹುದು, ಅವರ ಫ್ಯಾನ್ಸ್ ಕುರಿತಾಗಿ ಆಗಿರಬಹುದು, ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಬಂದಿದೆ. ಯಾವ ರೀತಿ ಕೆಟ್ಟ ಕಮೆಂಟ್ಗಳು ಅಂತಂದರೆ ಅದನ್ನು ಓದೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ತುಚ್ಛ ಪದವನ್ನು ಬಳಸಿ ಕಮೆಂಟ್ ಮಾಡಿದ್ದಾರೆ. ಹೋಗ್ಲಿ ಬಿಡಪ್ಪ ಅಂತ ಎಷ್ಟು ದಿನ ಅಂತ ಇಗ್ನೋರ್ ಮಾಡೋಕ್ಕಾಗುತ್ತೆ ಆ ಒಂದು ಕಮೆಂಟ್ನ. ಸೊ ಅವರು ಕೂಡ ಆ್ಯಕ್ಷನ್ ತಗೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಸೊ ಈ ಒಂದು ಸ್ಟಾರ್ ವಾರ್ ಅಂತ ಏನು ಪ್ರಾರಂಭ ಆಗಿದೆ, ಫ್ಯಾನ್ಸ್ ವಾರ್ ಅಂತ ಏನು ಪ್ರಾರಂಭವಾಗಿದೆ, ಅದರ ಬೆನ್ನಲ್ಲೇ ನಾಳೆ ಮ್ಯಾಕ್ಸ್ ಸಿನಿಮಾ 45 ಸಿನಿಮಾ ಕೂಡ ರಿಲೀಸ್ ಇದೆ. ಈಗ ಸುದೀಪ್ ಅವರ ಅಭಿಮಾನಿಗಳ ವಿರುದ್ಧ, ಸುದೀಪ್ ಅವರ ಅಭಿಮಾನಿಗಳು ಅಂತಲೂ ಇಲ್ಲಿ ಹೇಳೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಒಂದಷ್ಟು ಕಡೆಗಳಲ್ಲಿ ಸುದೀಪ್ ಅವರ ಫೋಟೋವನ್ನು ಬಳಸಿರುವಂಥದ್ದು ಫ್ಯಾನ್ಸು. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿ ಟ್ರಾಲ್ಸ್ ಆಗಿದೆ. ಈ ಒಂದು ಸುದೀಪ್ ಸರ್ ಅವರ ಒಂದು ಫೋಟೋವನ್ನು ಕೂಡ ಬಳಸಿದ್ದಾರೆ. ಸೊ ಫೋಟೋ ಬಳಸಿದ ಮಾತ್ರಕ್ಕೆ ಅವರು ಸುದೀಪ್ ಸರ್ ಅವರ ಫ್ಯಾನ್ ಅಂತ ಹೇಳೋಕ್ಕಾಗಲ್ಲ, ಫೇಕ್ ಪೇಜ್ ಕೂಡ ಮಾಡ್ಬೋದು. ಸೊ ಆ ಒಂದು ಹೆಸರನ್ನ ಇಟ್ಕೊಂಡು ಒಂದಷ್ಟು ಕೆಟ್ಟ ಕಮೆಂಟ್ಗಳನ್ನು ಹಾಕಿದ್ದಾರೆ. ಹಾಗೆ ಅವರ ಹಿಂದಿನ ಪರಿಸ್ಥಿತಿಯನ್ನು, ಸಾರಥಿ ರಿಲೀಸಿಂಗ್ ಟೈಮಲ್ಲೆಲ್ಲ ಏನೆಲ್ಲ ನಡೆದಿತ್ತು, ಆ ಒಂದು ಕಾಂಟ್ರವರ್ಸಿಯನ್ನು ಇಟ್ಕೊಂಡು ಕೂಡ ಆವಾಗ ನಿಮಗೆ ಇವರು ಬೇಕಿತ್ತಾ, ಇವಾಗ ಬೇಡವಾ, ಇವರು ವಿರುದ್ಧ ಮಾತಾಡೋದಿಕ್ಕೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಹಾಕಿರುವಂಥದ್ದು. ಸೊ ಕಮೆಂಟ್ಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಎಷ್ಟು ಕೆಟ್ಟ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ. ನಿಜವಾಗಿಯೂ ಕೂಡ ಇದನ್ನ ಓದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತುಚ್ಛ ಪದಗಳನ್ನು ಬಳಸಿ ಕಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಕಮೆಂಟ್ ಮಾಡಿದವರಿಗೆ ಬಹುಶಃ ಅವರು ತಾಯಿ ಹೊಟ್ಟೆಲ್ ಹುಟ್ಟಿದಾರಾ ಅನ್ನೋದೇ ಒಂದು ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ಅಷ್ಟು ಕೆಟ್ಟದಾಗ ಕಮೆಂಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಅಕ್ಕ ತಂಗಿರು ಯಾರು ಇರೋದಿಲ್ವೋ ಏನೋ ಗೊತ್ತಿಲ್ಲ. ಇಷ್ಟು ಕೆಟ್ಟ ಪದಗಳು ತಾಯಿ ಹೊಟ್ಟೆಲ್ ಹುಟ್ಟಿದ್ರೆ ಬರುತ್ತಾ ಅನ್ನೋದು ಕೂಡ ಗೊತ್ತಿಲ್ಲ. ತುಂಬ
ಕೆಟ್ಟ ಪದಗಳನ್ನ ಬಳಸಿ ಕಮೆಂಟ್ ಮಾಡಿದ್ರೆ ಯಾವ ಹೆಣ್ಣು ಕೂಡ ಇದನ್ನ ಸಹಿಸಿಕೊಳ್ಳೋದಿಲ್ಲ. ತನ್ನ ಮನೆಯಲ್ಲೇ ಯಾರಾದ್ರೂ ಒಂದು ಕೆಟ್ಟ ಪದಗಳನ್ನ ಬಳಸಿ ಬೈದ್ರೆ ಆ ಸಮಯದಲ್ಲಿ ಅವಳು ಅಲ್ಲಿ ಏನಾದ್ರೂ ಒಂದು ಆಕ್ಷನ್ ತಗೊಂಡಿರ್ತಾಳೆ. ಅಂಥದ್ದು ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಕೆಟ್ಟ ಪದಗಳನ್ನ ಬಳಸ್ತಾರೆ ಅಂದ್ರೆ ನಿಜವಾಗಿಯೂ ಅವ್ರ ಮನೇಲಿ ಏನು ಕೇಳೋದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಸಮಯದಲ್ಲಿ ಮೂಡುತ್ತೆ. ಸಾಕಷ್ಟು ಸ್ಕ್ರೀನ್ ಶಾಟ್ಗಳನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಬಹಳ ಬೇಜಾರಿನ ಸಂಗತಿ. ಹೋಗ್ಲಿ ಅಂತೇಳಿ ಎಷ್ಟು ದಿನ ನಾವು ಬಿಡೋಕ್ಕಾಗುತ್ತೆ, ನಾನು ಕಾನೂನಿನ ಮೂಲಕನೇ ಇವರಿಗೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಸ್ಟೋರಿಯನ್ನು ಕೂಡ ಹಾಕೊಂಡಿದ್ದಾರೆ. ಅದು ಕೂಡ ನಾನು ಕೂಡ ನೋಡಿಲ್ಲ ಇದನ್ನ, ನನ್ನ ಜೊತೆಗಿರುವಂಥವ್ರು ನೋಡಿ ನನಗೆ ನೀವು ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ಆಕ್ಷನ್ ಅನ್ನ ನಾನು ತಗೊಂಡಿರೋದು ಅಂತ ಕೂಡ ಇಲ್ಲಿ ಹೇಳ್ತಾರೆ ವಿಜಯಲಕ್ಷ್ಮಿ ಅವರು ಒಂದು ಹಾಕಿರುವಂತಹ ಸ್ಟೋರಿ ಹಿಂದೆ ಅದೆಷ್ಟು ಕೆಟ್ಟ ಕಮೆಂಟ್ನ ಅವ್ರು ಫೇಸ್ ಮಾಡಿರಬಹುದು ಅಂತ ನೀವು ಯೋಚನೆ ಮಾಡಿ. ಯಾಕಂದರೆ ಯಾರೋ ನಮಗೆ ಏನೋ ಅಂತಾರೆ, ಏನೋ ಬೈತಾರೆ ಅಂದಾಗಲೇ ನಾವು ಅದನ್ನು ಸಹಿಸ್ಕೊಳ್ಳಲ್ಲ. ಬಟ್ ಯಾರೋ ಗೊತ್ತಿಲ್ದಲೇ ಇರೋರು ಸ್ಟ್ರೇಂಜರ್ಸು ಈ ರೀತಿ ಫೇಕ್ ಅಕೌಂಟ್ ಮಾಡಿಕೊಂಡು ಅಥವಾ ತಮ್ಮ ಒರಿಜಿನಲ್ ಅಕೌಂಟಿಂದನೋ ಒಬ್ಬ ಹೆಣ್ಣಿಗೆ ಅಷ್ಟೊಂದು ತುಚ್ಛ ಪದವನ್ನು, ಕೆಟ್ಟ ಪದವನ್ನು ಬಳಸ್ತಾರೆ ಅಂತಂದರೆ ಯಾರು ಕೂಡ ಅದನ್ನು ಸಹಿಸ್ಕೊಳ್ಳಲ್ಲ. ಸೊ ಆ ಒಂದು ಸಹನೆಯ ಕಟ್ಟೆ ಒಡೆದಿದೆ. ವಿಜಯಲಕ್ಷ್ಮಿ ಅವರು ಕೂಡ ಆ ಒಂದು ಫೇಕ್ ಕಮೆಂಟ್ಗಳ ವಿರುದ್ಧ ಯಾರು ಕಮೆಂಟ್ ಮಾಡ್ತಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತಗೊಳ್ಬೇಕು ಅಂತ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಸೊ ರಮ್ಯಾ ಅವ್ರ ವಿಚಾರ ಅಂತ ಬಂದಾಗ ಇಮಿಡಿಯೇಟ್ಲಿ ಆಕ್ಷನ್ ಎಲ್ಲ ತಗೊಂಡಿದ್ರು. ಬಟ್ ಈ ವಿಚಾರ ಅಂತ ಬಂದಾಗ ಕಾದ್ ನೋಡೋಣ ಯಾವ ರೀತಿ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹ ದೂರಿಗೆ ಆಕ್ಷನ್ ತಗೊಳ್ತಾರೆ ಅಂತ. ಈಗಾಗಲೇ ಮಾತುಕತೆ ಎಲ್ಲ ಮುಗ್ದಿದೆ. ಅವ್ರು ಯಾರು, ಅವ್ರ ಹಿನ್ನೆಲೆ ಏನು ಅನ್ನೋದನ್ನ ಸೈಬರ್ ಕ್ರೈಮ್ ಪೊಲೀಸರು ಅದಕ್ಕೆ ಹುಡುಕಾಟವನ್ನು ಕೂಡ ಮಾಡ್ತಾರೆ. ಆ ನಂತರದಲ್ಲಿ ನಮಗೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅವ್ರು ಹೇಳಿದ್ದಾರೆ, ಒಂದು ಕ್ಲಾಸ್ ಫ್ಯಾನ್ಸ್ ಅನ್ನುವಂತಹ ವರ್ಡ್ ಕೂಡ ಯೂಸ್ ಮಾಡಿದ್ದಾರೆ. ನೀವು ಈ ರೀತಿಯಾಗಿ ಶೋಕೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಏನೂ ಹೇಳೋಕ್ಕಾಗಲ್ಲ, ಥ್ಯಾಂಕ್ ಯು ಅನ್ನೋ ರೀತಿಯಲ್ಲಿ ಒಂದು ಹಾಕೊಂಡಿದ್ದಾರೆ ಅವರು ಸ್ಟೇಟಸಲ್ಲಿ. ಸೊ ಇದಕ್ಕೂ ನಾನು ಕಂಪ್ಲೇಂಟನ್ನು ಕೊಡ್ತಿದ್ದೀನಿ, ಅದೇನಾದರೂ ಪರವಾಗಿಲ್ಲ. ಈ ಒಂದು ಅಕೌಂಟ್ಗಳ ಎಗನೆಸ್ಟ್ ನಾನು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀನಿ. ಹೋಗಲಿ ಬಿಡು, ಫ್ರೀಡಮ್ ಇದೆ, ಏನಾದರೂ ಮಾತಾಡ್ಬೋದು ಅಂತ ಎಷ್ಟು ದಿನ ಅಂತ ಬಿಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ. ಬಟ್ ಇಲ್ಲಿ ಕಮೆಂಟ್ ಮಾಡಿರುವಂತಹ ಅಷ್ಟು ಏನು ಅಕೌಂಟ್ಸ್ಗಳಿದೆ, ಅಷ್ಟು ಫೇಕ್ ಅಕೌಂಟಾ ಒರಿಜಿನಲ್ ಅಕೌಂಟ್ಸಾ ಏನೂ ಗೊತ್ತಿಲ್ಲ, ಅಥವಾ ಕಿಚ್ಚ ಸುದೀಪ್ ಅವರ ಫ್ಯಾನ್ಸಾ ಅದು ಕೂಡ ಗೊತ್ತಿಲ್ಲ. ಸೊ ಹೀಗೆ ಫೇಕ್ ಪೇಜ್ಗಳನ್ನು ಮಾಡಿಕೊಂಡು ಯಾಕೆ ಬೇರೆ ಹೆಣ್ಮಕ್ಳ ತೇಜೋವಧಿಯನ್ನು ಮಾಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಹೋಗ್ಲಿ ಬಿಡಪ್ಪ ಅಂತೇಳಿ ಎಷ್ಟು ದಿನ ಇರೋಕ್ಕಾಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಈ ರೀತಿ ಬರೀ ವಿಜಯಲಕ್ಷ್ಮಿ ಅವರಿಗೆಲ್ಲ, ರಮ್ಯಾ ಅವರಿಗೆಲ್ಲ ಸಾಕಷ್ಟು ಹೆಣ್ಮಕ್ಳಿಗೆ ಆಗ್ತಾ ಇದೆ. ಕೆಲವೊಬ್ರು ಬಂದು ಮಾತಾಡ್ತಾರೆ, ಕೆಲವೊಬ್ರು ಆಕ್ಷನ್ ತಗೊಳ್ತಾರೆ, ಇನ್ನು ಕೆಲವೊಬ್ರು ಸಾಯ್ಲಿ ಅಂತೇಳಿ ಸುಮ್ಮನೆ ಬಿಟ್ಬಿಡ್ತಾರೆ. ಪ್ರತಿ ಸಲ ಇದೇ ಥರ ಆದಾಗ ಯಾರು ಕೂಡ ಸಹಿಸ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ಯಾರೇ ಆಗಿರಬಹುದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿರೋದೆ ಲೈಕ್ ಆ ಒಂದು ನೋವನ್ನು ಅವರ ಮನೆಯವರು ಕೂಡ ಅನುಭವಿಸ್ಬೇಕಾಗತ್ತೆ. ಸೊ ಇದು ಒಂದಷ್ಟು ವಿಜಯಲಕ್ಷ್ಮಿ ಅವರು ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಕಾದ್ ನೋಡೋಣ. ಅಂದರೆ ಈ ಹಿಂದೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿ ಆಚೆ ಬಂದ ನಂತರವೂ ಕೂಡ ರಮ್ಯಾ ಅವರ ವಿರುದ್ಧವಾಗಿ ಅವರ ಒಂದಷ್ಟು ಫ್ಯಾನ್ ಪೇಜ್ ಒಂದು ಸೋಗಿನಲ್ಲಿ ಒಂದಷ್ಟು ಕಮೆಂಟ್ಗಳು ಅವಾಗಲೂ ಕೂಡ ಬಂದಿತ್ತು. ನಮ್ಮ ಬಾಸ್ ನೋಡಿ ಬೇಲ್ ತಗೊಂಡು ಬಂದಿದ್ದಾರೆ, ನೀನೇನು ಮಾಡ್ಕೊಳಕ್ಕಾಗಲ್ಲ, ಈ ರೀತಿಯಲ್ಲಿ ಒಂದಷ್ಟು ಕಮೆಂಟ್ಗಳು ಕೂಡ ಅವಾಗಲೂ ಬಂದಿತ್ತು. ಅದು ಇವಾಗಲೂ ಕೂಡ ಆಗ್ತಾ ಇರ್ತಾರೆ. ರಮ್ಯಾ ಅವ್ರು ಏನಾದರೂ ಒಂದು ಪೋಸ್ಟ್ ಹಾಕಿದ್ರೆ ಲೈಕ್ ಏನಾದರೂ ಒಂದು ಕಮೆಂಟ್ ಬರ್ತಾನೆ ಇರುತ್ತೆ. ಸೊ ಕಂಪ್ಲೇಂಟ್ ಕೊಡೋಣ ಅಂತ ಅವರು ಮನಸ್ಸಲ್ಲಿ ಬರುತ್ತೆ. ಬಟ್ ಎಷ್ಟು ಜನಕ್ಕೆ ಅಂತ ಕಂಪ್ಲೇಂಟ್ ಕೊಡ್ತಾರೆ? ಮಾಡೋ ಮೆಸೇಜ್ಗಳು, ಮಾಡೋ ಕಮೆಂಟ್ಸ್ಗಳು ಪ್ರತಿಯೊಂದು ಹಾಗೆ ಇರುತ್ತಲ್ವಾ. ಸೊ ಇದು ವಿಜಯಲಕ್ಷ್ಮಿ ಅವರು ಲೈಕ್ ಒಂದು ಕಡಿಮೆ ಸಂಖ್ಯೆಯಲ್ಲಿ, ಕಡಿಮೆ ಪ್ರಮಾಣದಲ್ಲಿ ತಮ್ಮ ಸ್ಟೋರಿಯಲ್ಲೋ ಸ್ಟೇಟಸ್ನಲ್ಲೋ ಹಾಕೊಂಡು ಕಂಪ್ಲೇಂಟ್ ಕೊಟ್ಟಿರೋದು. ಅವರು DM ಚೆಕ್ ಮಾಡಿದ್ರೆ ಸಾಕಷ್ಟು ಮೆಸೇಜ್ಗಳು ಇರುತ್ತೆ, ಕಮೆಂಟ್ಸ್ನ ಚೆಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಟ್ರೋಲ್ಗಳನ್ನು ಕೂಡ ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ಇತ್ತೀಚೆಗೆ ಒಂದು ಡೆವಿಲ್ ರಿಲೀಸ್ ಆಗಿ ಒಂದು ವಾರದಿಂದ, ಅಂದರೆ ವಿಜಯಲಕ್ಷ್ಮಿ ಅವರು ಯಾವಾಗ ಮಂಡ್ಯ ಹಾಗೆ ದಾವಣಗೆರೆಗೆ ಭೇಟಿ ನೀಡಿದ್ರು ಅಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟರು. ಆ ನಂತರದಲ್ಲಿ ಇದು ಪ್ರಾರಂಭವಾಗಿರೋದು. ಇದು ಬಹಳ ಅತಿರೇಕದ ವರ್ತನೆ ಅಂತ ಅನ್ಸುತ್ತೆ. ಸೊ ಇವರಿಗೆಲ್ಲ ಬುದ್ಧಿ ಕಲಿಸುವಂತಹ ಕೆಲಸ ಪೊಲೀಸರು ಮಾಡ್ತಾರಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಹಾಗೆ ವಿಜಯಲಕ್ಷ್ಮಿ ಅವರು ಯಾವ ರೀತಿ ಮುಂದಿನ ದಿನಗಳಲ್ಲಿ ಆಕ್ಷನ್ ತಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ರಮ್ಯಾ ಅವರ ವಿಚಾರದಲ್ಲಿ ಎಲ್ಲವೂ ಕೂಡ ಇಮಿಡಿಯೇಟ್ ಆಗಿ ತುರ್ತಾಗೆ ಎಲ್ಲದೂ ಕೂಡ ಆಯ್ತು. ಬಟ್ ವಿಜಯಲಕ್ಷ್ಮಿ ಅವರ ವಿಚಾರದಲ್ಲಿ ಆಗುತ್ತಾ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ.